ಮಾಲಂಬಾಡಿಗೆ ಕರೆಂಟ್ ನೀರು ಕೊಡದ ರಾಜ್ಯ ಸರ್ಕಾರಕ್ಕೆ ಮಾಲಂಬಾಡಿಗೆ ಕರೆಂಟ್ ನೀರು ಕೊಡದ ರಾಜ್ಯ ಸರ್ಕಾರಕ್ಕೆ ಹೋರಾಟ ಎಲ್ಲಿಯ ತನಕ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪಾದಯಾತ್ರೆಯನ್ನು ಹೊರಟಿದ್ದೀವಿ. ಪಾದಯಾತ್ರೆ ಹೊರಟಿರೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಹನೂರು ತಾಲೂಕಿನಲ್ಲಿ ನೀರಿನ ಕೊರತೆ ಇರೋದ್ರಿಂದ, ಕುಡಿಯೋ ನೀರಿನ ಸಮಸ್ಯೆ ಇರೋದ್ರಿಂದ ಪಾದಯಾತ್ರೆಯನ್ನು ನಾವು ಇಟ್ಕೊಂಡಿದ್ವಿ. ಹಾಗೆ ಆಲಂಬಡಿ ಗೋಪಿನಾಥ ಗ್ರಾಮ ಪಂಚಾಯತಿಗೆ ಸೇರಿದ ಅಕ್ಕಪಕ್ಕ ಗ್ರಾಮಗಳಿಗೆ ಇನ್ನೂ ಕೂಡ ಕರೆಂಟು ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ, ರಸ್ತೆ ಕೊಟ್ಟಿಲ್ಲ, ಅವ್ರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಈ ಉದ್ದೇಶನ ಇಟ್ಕೊಂಡು ನಾವು ಹೋರಾಟವನ್ನು ಹೋಗ್ತಾ ಇದ್ದೀವಿ. ನಮ್ಮ ಹನೂರು ತಾಲೂಕಲ್ಲಿ ಮೂಲಭೂತ ಸೌಕರ್ಯ ಯಾಕೆ ಇಲ್ಲ ಅಂದರೆ, ಅಲ್ಲಿ ಸರ್ಕಾರ BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ MLA ಬರ್ತಾರೆ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, JDS MLA ಇದ್ದಾರೆ. ಆದ್ದರಿಂದ ನಮ್ಮಲ್ಲಿ ಮೂಲಭೂತ ಸೌಕರ್ಯ ಕೊರತೆಯನ್ನು ಮಾಡ್ತದೆ ಸರ್ಕಾರ. ಅದರಿಂದ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಈ ನಮ್ಮ ಹಕ್ಕನ್ನ ಪಡೆಯೋಕ್ಕೋಸ್ಕರ ಪಾದಯಾತ್ರೆ ಮುಖಾಂತರ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇವತ್ತು 3 ದಿನ ಆಯಿತು. ಅಮ್ಜದ್ ಖಾನ್, ಕರ್ನಾಟಕ ರಾಜ್ಯ ರೈತ ಸಂಘದ ಹನೂರು ತಾಲೂಕು ಅಧ್ಯಕ್ಷ. ಹಿಂದಕ್ಕೆ ಬನ್ನಿ, ಯಾಕೆ ಹಿಂಗೆ ಹೋಗ್ತಾ ಇದ್ದೀರಾ? ಹಿಂದಕ್ಕೆ ಬನ್ನಿ ಅಲ್ಲ. ಈ